ನಮಸ್ತೆ. ಚಪಾತಿ ಹಿಟ್ಟು ಯಾಕಪ್ಪ ಕಲಿಸಿದ್ದೀನಿ ಅಂದರೆ, ಚಪಾತಿ ಹಿಟ್ಟು ಚಪಾತಿ ಮಾಡೋಕ್ಕಲ್ಲ. ನಮ್ಮನೇಲಿ ಇವತ್ತು ಗ್ಲಾಸು ಒಡೆದೋಯ್ತು. ಗ್ಲಾಸು ಚೂರು ಎಲ್ಲ ಇದೆ, ಪೀಸು. ಇವಾಗ ಪೀಸ್ನ ನಾನು ಕಸ ಗುಡಿಸಿದ್ರೂ ಎಲ್ಲೋ ಒಂದು ಕಡೆ ಇರುತ್ತೆ. ಮತ್ತು ಮನೇಲಿ ರಾಗು ಓಡಾಡ್ತಾನೆ, ಅವನ ಕಾಲಕ್ಕೆ ಚುಚ್ಕೊಂಡ್ರೆ ಪಾಪ ಕಷ್ಟ ಅಂತ ಹೇಳಿ ನಾನಿವತ್ತು ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ಗಾಜ್ ಪೀಸ್ನ ಹೇಗೆ ತೆಗಿಬೋದು ಅಂತ ತೋರಿಸ್ಕೊಡ್ತೀನಿ. ಬರ್ಲಲ್ಲೆಲ್ಲ ಗುಡಿಸಿದ್ರೆ ನೀಟಾಗಿ ಕ್ಲೀನ್ ಆಗಲ್ಲ. ಹಾಗಾಗಿ ನಾನು ಚಪಾತಿ ಹಿಟ್ಟಿಂದ ತೆಗಿತಿದ್ದೀನಿ. ಏನು ಮಾಡೋದು, ಸಡನ್ನಾಗಿ ಗ್ಲಾಸು ಬಿದ್ದೋಯ್ತು. ಈಗ ಅದನ್ನು ತೆಗಿಬೇಕು. ಇದು ಗ್ಲಾಸ್ ಪೀಸು ನೋಡಿ. ನಿಮ್ಮ ಮನೆಯಲ್ಲೂ ಏನಾದರೂ ಈ ಥರ ಗ್ಲಾಸ್ ಏನಾದ್ರು ಹೊಡೆದಾಗ ಚಪಾತಿ ಹಿಟ್ಟಿಂದ ಈ ಥರ ಕ್ಲೀನ್ ಮಾಡ್ಕೋಬೋದು. ಗ್ಲಾಸ್ ಪೀಸೆಲ್ಲ ನೀಟಾಗಿ ಬರುತ್ತೆ. ಪೀಸ್ ಎಲ್ಲಿದೆ ಅಲ್ಲಿ ನೋಡಿಕೊಂಡು ನೋಡಿ, ಈ ಥರ ಸಣ್ಣ ಪೀಸ್ ಇರುತ್ತೆ. ಆ ಸಣ್ಣ ಪೀಸು ಬರಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂತಲ್ಲ. ಇದನ್ನು ಮತ್ತೆ ಇದು ಮಾಡೋದು ಬೇಡ, ಯಾಕೆಂದರೆ ಮತ್ತೆ ವಾಪಸ್ ಹಿಂಗಂದರೆ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಎಷ್ಟೇ ಪೀಸ್ ಇದ್ರೂ ಈ ಥರ ಚಪಾತಿ ಹಿಟ್ಟಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಗ್ಲಾಸ್ ಪೀಸ್ ನೋಡಿ ಎಷ್ಟು ಚೆನ್ನಾಗಿ ಬಂತು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮನೇಲಿ ಗ್ಲಾಸು ಹೊಡೆದೋಗಿತ್ತು, ಕಾಲಿಗೆಲ್ಲ ಜುಜ್ಕೊಳ್ಳುತ್ತೆ, ರಾಗು ಕಾಲಿಗೆ ಅಂತ ನಾನು ಫಸ್ಟು ಯೋಚನೆ ಮಾಡಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ನೀಟಾಗಿ ಎಲ್ಲೆಲ್ಲಿ ಗ್ಲಾಸ್ ಪೀಸು ಬಿದ್ದಿದೆ ಅಲ್ಲಿ ನೀಟಾಗಿ ಗ್ಲಾಸ್ ಪೀಸ್ನ ಚಪಾತಿ ಹಿಟ್ಟಲ್ಲಿ ಹತ್ಕೊಂಡೆ. ಯಾಕೆಂದರೆ ನಾವು ಕೈಯಿಂದ ಏನಾದರೂ ಕುಡ್ಸೋಕೆ ಹೋದರೆ, ಕೈಯಿಂದ ತಳ್ಳಕ್ಕೆ ಹೋದರೆ ನಮಗೂ ಕೂಡ ಚುಚ್ಕೊಳ್ಳುತ್ತೆ. ಮತ್ತು ಜೊತೆಗೆ ಎಲ್ಲೆಲ್ಲಿ ಪೀಸ್ ಬಿದ್ದಿದೆ ಅನ್ನೋದು ಗೊತ್ತಾಗಲ್ಲ. ಫಸ್ಟು ಚಪಾತಿ ಹಿಟ್ಟಲ್ಲೆಲ್ಲ ನೀಟಾಗಿ ಗ್ಲಾಸ್ ಪೀಸ್ ತಕ್ಕೊಂಡು ಆಮೇಲೆ ನೀಟಾಗಿ ಕಸ ಗುಡಿಸಿ ಒರೆಸ್ಕೊಂಡು ನೆಕ್ಸ್ಟು ರಾಗಿಗೆ ಸ್ನಾನ ಮಾಡಿಸ್ಕೊಳ್ತಿದ್ದೆ. ಹಾಗಾಗಿ ಒಂದು ಸ್ನಾನ ಮಾಡಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಇವತ್ತು ನಮ್ಮ ಅಕ್ಕಪಕ್ಕ ಎಲ್ಲೂ ಕೂಡ ತುಳಸಿ ಸಿಕ್ಕಿಲ್ಲ. ಹಾಗಾಗಿ ಸರಿ ಇರಲಿ ಪರವಾಗಿಲ್ಲ ಅಂತೇಳಿ ಇವತ್ತು ವೈಕುಂಠ ಏಕಾದಶಿ ಇದೆಯಲ್ಲ, ಮನೇಲಿ ಸಿಂಪಲ್ಲಾಗಿ ಪೂಜೆನ ಮುಗಿಸಿ ಮತ್ತು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ನಮ್ಮನೆ ಹತ್ರ ಇರುವಂಥ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಷ್ಟು ಸುಲಭವಾಗಿ. ಸರಿ ಬೇರೆ ಕಡೆ ಹೋಗೋಣ ಅಂತೇಳಿ ಮನೇಲಿ ಪೂಜೆ ಎಲ್ಲ ಮುಗಿಸಿ, ಮತ್ತು ನಮ್ಮ ರಾಗು ಅವನು ಸ್ನಾನ ಮಾಡಿದ್ದ. ಹಾಗಾಗಿ ಅವನಿಗೂ ಕೂಡ ರಾಯರಿಗೆ ನಮಸ್ಕಾರ ಮಾಡಿಸೋಣ ಅಂತೇಳಿ ನಮಸ್ಕಾರನ ಮಾಡಿಸ್ದೆ. ನಮ್ಮನೇಲಿ ನಮ್ಮ ರಾಗುನ ಒಂಥರ ನಮ್ಮನೆ ಮಗು ಥರ ನೋಡ್ಕೋತೀವಿ. ಯಾವುದೇ ಥರ ಭೇದ ಭಾವ ಏನೂ ಇಲ್ಲ. ಅವನಿಗೂ ಕೂಡ ನಮ್ಮ ಮನೇಲಿ ನಾವು ಹೆಂಗಿರ್ತೀವೋ ಹಾಗೆ ಅವನಿಗೂ ಕೂಡ ಚೆನ್ನಾಗಿ ನೋಡ್ಕೋತೀವಿ. ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳಿ ಹೊರಟೆ. ಮನೆ ಕೀ ಸಿಕ್ಕಿರಲಿಲ್ಲ, ಮನೆ ಕೀ ಸಿಕ್ತು. ಅಮ್ಮಂಗೆ ಹೇಳ್ಬಿಟ್ಟು ಹುಷಾರು ಅಂದ್ಬಿಟ್ಟು ನಾನು ಲಾಕ್ ಮಾಡ್ಕೊಂಡು ಹೊರಟೆ. ಏನು ಸೆಕೆಂಡ್ ಕೊಡು, ಸೆಕೆಂಡ್ ಕೊಡು, ಸೆಕೆಂಡಾ? ಓಕೆ. ಇದು 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 ಇಲ್ಲಿ ಸೆಕೆಂಡ್ ಕೊಡು, ಸೆಕೆಂಡ್. ಓ, ರೈಟು ಲೆಫ್ಟ್ ಎಲ್ಲ ಗೊತ್ತಾಗುತ್ತೆ. ಯಾವುದು? ಓಕೆ. ಅದು 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 ಇಲ್ವಾ? ಇಲ್ಲಿ ನೋಡಿ ಕರೀನ. ಏನು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ. ಇಲ್ಲ ಅಷ್ಟೇ ತಿನ್ನು. ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡೋಣ ಅಂತ ಸೀದಾ ಒಳಗಡೆ ಬಂದ್ವಿ. ಸಿಕ್ಕಾಬಿಟ್ಟೆ ರಶ್ ಇತ್ತು, ನನ್ನ ಕೈಲೂ ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಅಷ್ಟರಲ್ಲಿ ನನ್ನ ಮಗಳು ಫ್ರೆಂಡ್ ಒಬ್ಬರು ಸಿಕ್ಕಿದ್ರು. ಅವರು ಬನ್ನಿ ಡೈರೆಕ್ಟ್ ಬಿಡಿಸ್ಕೊಡ್ತೀವಿ ಅಂತ ಅಂದರು. ಸರಿ ಅಂತೇಳಿ ಹೋದ್ವಿ ಒಳಗಡೆ. ತುಂಬ ಚೆನ್ನಾಗಿ ತಿಮ್ಮಪ್ಪನ ದರ್ಶನ ಆಯಿತು. ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ತುಂಬಾ ರಶ್ ಇತ್ತು, ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಿಲ್ಲ. ಬೇಗ ನೋಡಿಕೊಂಡು ಸ್ವಲ್ಪ ಪಾಸಾದ್ವಿ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಸ್ವಾಮಿ ಅಂತ ಬೇಡ್ಕೊಂಡು ಈಚೆ ಬಂದ್ವಿ. ವೈಕುಂಠ ದ್ವಾರ ಅಂತೆ, ಹಾಗಾಗಿ ಈ ದ್ವಾರದಿಂದ ನಾನು ನನ್ನ ಮಗಳು ಎಲ್ಲರೂ ಕೂಡ ಸಣ್ಣ ಮಾಡಿಕೊಂಡು ಈಚೆ ಬಂದ್ವಿ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಿಮ್ಮಪ್ಪ, ಅಷ್ಟೇ ನಾನು ಕೇಳೋದು. ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟರೆ ಸಾಕು, ಇನ್ನೇನು ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ. ಆಮೇಲೆ ಇಲ್ಲಿ ಶಿವನ ದರ್ಶನ ಮಾಡಿಕೊಂಡು ಸ್ವಲ್ಪ ಕ್ಯೂವಲ್ಲಿ ಬಂದು ನಿಂತ್ಕೊಂಡ್ವಿ. ಪ್ರಸಾದ ಸಿಕ್ತು. ಪ್ರಸಾದ ಪುಳಿಯೋಗರೆ, ಲಾಡು
ತುಂಬಾ ಚೆನ್ನಾಗಿತ್ತು ಟೇಸ್ಟು. ದೇವಸ್ಥಾನದ ಪ್ರಸಾದ ಅಂದರೆ ತುಂಬಾ ಇಷ್ಟ ಆಯಿತು, ಚೆನ್ನಾಗೂ ಇರುತ್ತೆ. ನಾನು ನನ್ನ ಮಗಳಿಬ್ಬರು ದೇವಸ್ಥಾನದಲ್ಲೇ ಪ್ರಸಾದನ ತಿಂದು ಮತ್ತು ಜೊತೆಗೆ ಅಮ್ಮನಿಗೂ ಕೂಡ ತೊಗೊಂಡೋಗ್ಬೇಕಿತ್ತು. ಅಕ್ಕ ಅಂತೂ ಮನಸ್ಪೂರ್ವಕವಾಗಿ ಅವ್ರ ಕುಟುಂಬದವರು ಎಲ್ಲರೂ ಕೂಡ ನನ್ನನ್ನು ಮಾತಾಡಿಸಿದ್ರು. ನನ್ನನ್ನು ನೋಡಿ ಗುರುತಿಸಿ ನಾನು ಮಾತಾಡಿಸಿದ್ರು. ಅಕ್ಕನಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಮನಸ್ಸಲ್ಲಿ ನನಗೊಂದಿಷ್ಟು ಜಾಗ ಕೊಟ್ಟಿದ್ದೀರಲ್ಲ, ತುಂಬಾ ಖುಷಿಯಾಗುತ್ತೆ. ಇವರು ಅಷ್ಟೇ, ನಾನು ಹೋಗ್ತಾ ಇರ್ಬೇಕಾದ್ರೆ ನನ್ನನ್ನು ನೋಡಿ ಮಾತಾಡಿಸಿದ್ರು. ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಹೃದಯದಲ್ಲಿ ನನಗೆ ಒಂದು ಪ್ರೀತಿ ಕೊಟ್ಟಿದ್ದೀರಾ ಅಂದರೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದೆ.